ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇನ್ ಕನ್ನಡ. ನಾನು ನಮ್ಮನ್ನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀವಿ. ಸ್ವಿಮ್ಮಿಂಗ್ ಕಲಿಯೋಣ ಅಂತ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಬರ್ತೀವಿ. ಯಾರ ಕಾಸ್ಟ್ಯೂಮ್ ಚೆನ್ನಾಗಿದೆ? ಸ್ವಿಮ್ಮಿಂಗ್ ಕ್ಲಾಸಲ್ಲಿ ನನಗೆ ಸ್ವಲ್ಪ ಸ್ವಿಮ್ಮಿಂಗ್ ಬರುತ್ತೆ, ನಂಗೆ ಸ್ವಲ್ಪನೂ ಬರಲ್ಲ. ಅದಕ್ಕೆ ಡಕ್ ಮೇಲೆ ಕುತ್ಕೊಂಡು ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿ ಹೀಗೆ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮನೆಗೆ ಬಂದ್ವಿ. ನಾನು ಅಪ್ಪಗೆ ಹಾಯ್ ಹೇಳಿ ಅಮ್ಮ ಟೀ ಇಡ್ತಿದ್ರು. ಮತ್ತು ಫ್ರೆಶ್ ಅಪ್ ಆಗಿ ಇವತ್ತು ಕಾಲೇಜ್ ಐತೆ ಅಂತ ಡ್ರಾಯರ್ ಓಪನ್ ಮಾಡಿದೆ. ಕಾಲೇಜ್ ಇಲ್ಲ ಅಂತ ಮನೆಗೆ ಹಾಕೊಳ್ಳೋ ಬಟ್ಟೆ ಹಾಕೊಂಡು ಅಮ್ಮ ಟೀ ಕೊಟ್ಟರು. ನನಗೆ ಟೀ ಅಂತ ಇಸ್ಕೊಂಡೆ, ಆದರೆ ನಂಗೆ ಹಾಲು. ಈ ಕಡೆ ಕಾಯಲ್ಲಿ ಹಾಲು ಇಟ್ಕೊಂಡು ಅಮ್ಮನ ಟೀ ಇಟ್ಕೊಂಡು ಕೂತರು. ಅಪ್ಪಗೆ ಟೀ ವಾಪಸ್ ಕೊಟ್ಟೆ. ಎಲ್ಲರೂ ಕುತ್ಕೊಂಡು ಮಾತಾಡ್ತಿದ್ವಿ. ಇವತ್ತು ಸಂಡೇ ಅಲ್ವಾ, ಎಲ್ಲಾದರೂ ಹೋಗೋಣ ಅಂತ. ಆದರೆ ಅಪ್ಪ ನನಗೆ ಮಧ್ಯಾಹ್ನ ಆಫೀಸ್ ಇದೆ ಅಂದರು. ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಹೋಟೆಲಲ್ಲಿ ಅಂತ ನೋಡಿ ನಂಗೆ ಗ್ರೀನ್ ಡ್ರೆಸ್ ಹಾಕ್ಕೊಂಡೆ. ಚೆನ್ನಾಗಿ ಕಾಣಿಸ್ತೈತಲ್ವ ನೋಡಿ, ಎಲ್ಲರ ಕಾಸ್ಟ್ಯೂಮು. ನಾನು ಗ್ರೀನ್, ಅಮ್ಮಂದು ಯಾವ್ದು ಚೆನ್ನಾಗಿ ಕಾಣಿಸ್ತೈತೆ, ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಒಂದು ಹೋಟೆಲಿಗೆ ಬಂದ್ವಿ. ನಾನು ಫಸ್ಟಾಗಿ ಕೂತ್ಕೊಂಡೆ, ಆಮೇಲೆ ಎಲ್ಲ ಬಂದು ಕೂತ್ಕೊಂಡ್ರು. ನನಗೆ ಯಾವ್ಯಾವ ಬೇಕು ಅಂತ ಆರ್ಡ್ರು ಮಾಡಿ ಅವರೆಲ್ಲನೂ ತಂದರು. ಟೇಬಲ್ಗೆ ಅರೇಂಜ್ ಮಾಡಿದ್ರು. 4 ಜನಕ್ಕೆ ಎಷ್ಟು ತರಿಸ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ತಿಂದ್ವಿ. ಬಿಲ್ ಪೇ ಮಾಡಿ ಅಂತ ಸ್ಕ್ಯಾನರ್ ತಂದರು. ಅಪ್ಪ ಹೋಗಿ ಸ್ಕ್ಯಾನ್ ಮಾಡಿ ಪೇ ಮಾಡಿದರು ಡೆಬಿಟ್ ಕಾರ್ಡಲ್ಲಿ. ಆಮೇಲೆ ಅಪ್ಪ ಆಫೀಸ್ಗೆ ಕೊಟ್ಟರು, ಏನೋ ಇವತ್ತು ಪಾರ್ಟ್ ಟೈಮ್ ಇದೆ ಅಂತ. ಸೊ ಅದಕ್ಕೆ ನಾವು ಫಿಶ್ ಇರೋ ಹತ್ರ ಸೀ ಲೈಫಿಗೆ ಬಂದಿದ್ವಿ. ಅಲ್ಲಿ ನಮ್ಮ ATM ಕಾರ್ಡ್ ಕೊಟ್ಟು ಒಳಕ್ಕೆ ಹೋಗ್ಬೇಕು. ಬರಬೇಕಾದಾಗ ATM ಕಾರ್ಡ್ ಇಸ್ಕೊಂಬರ್ಬೇಕು. ಪೇ ಮಾಡಿ ಹೋದ್ವಿ. ಯಾಕಂದರೆ ಏನಾದ್ರು ಪರ್ಚೇಸ್ ಮಾಡಿದರೆ ಅಂತ ಎಲ್ಲ ಇಟ್ಟಿರ್ತೀವಿ. ನೋಡಿ, ಶಾರ್ಕು, ಚಿಕ್ಕ ಫಿಶ್ಶು. ನಾನು ಫಿಶ್ಶಿಗೆ ಫುಡ್ ಹಾಕ್ತೆ. ಇಲ್ಲಿ ಬಟನ್ ಅಮ್ಕಿದಲ್ಲಿ ಬರ್ತಿದೆ ನೋಡಿ ಫುಡ್. ನೋಡಿ ಕ್ಯೂಟ್ ಫಿಶ್. ಆಮೇಲೆ ಇದೆ ಅಣ್ಣ ಮತ್ತು ಅಮ್ಮ ಕುತ್ಕೊಂಡೆ ನೋಡಿದರು. ನಾನು ನಿಮಗೆಲ್ಲರಿಗೂ ತೋರಿಸ್ಬೇಕಂತ ವೀಡಿಯೋ ಮಾಡ್ಕೊಳ್ಳ ಅಂತ ಹೋದೆ. ಸಮುದ್ರದಲ್ಲಿ ಇರುತ್ತಲ್ಲ ಚಿಪ್ಪು, ಅದೆಲ್ಲ ಕೈಲಿ ನೋಡ್ತಾ ಇದ್ದೆ. ಈ ಫಿಶ್ಗೆ ಯಾಕೋ ಹುಷಾರಿಲ್ಲ ಅನಿಸುತ್ತೆ, ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು. ಇಲ್ಲಿಂದ ಫಿಶ್ ತಗೋತಾರೆ ಅನಿಸುತ್ತೆ. ಇಲ್ಲಿ ಫಿಶ್ ಹಾಸ್ಪಿಟಲ್ ಇದೆ ನೋಡಿ. ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ. ನನಗೆ ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಅವರಿಬ್ಬರೂ ಹೊತ್ಕೊಳ್ಳಿ ಅಂದೆ, ಅವ್ರು ಹೊತ್ಕೊಂಡ್ರು. ನಾನು ಬಂದು ಕುತ್ಕೊಂಡೆ. ನಾನು ನೆನಪಿಗೆ ಏನಾದ್ರು ತಾಳೋಣ ಅಂತ ಸೋಪ್ ಇಷ್ಟು ತಗೊಂಡೆ. ಅದನ್ನು ಪ್ಯಾಕ್ ಮಾಡಿ ಅವ್ರ ಹತ್ರ ಕಾರ್ಡ್ ಕೊಟ್ಟಿದ್ವಲ್ಲ, ಅದನ್ನು ವಾಪಸ್ ಪೇ ಮಾಡಿ ಕಾರ್ಡ್ ಇಸ್ಕೊಳಕ್ಕೆ ಹೋದರೆ ಇಟ್ಕೊಳ್ಳೋಕ್ಕೆ ಪ್ಲೇಸ್ ಇರಲಿಲ್ಲ. ಆಮೇಲೆ ಪಾಕೆಟ್ಗೆ ಹಂಗೆ ಹಾಕ್ಕೊಂಡು ಮನೆಗೆ ಬಂದ್ವಿ. ಸೋಪೀಸ್ನ ಅಲ್ಲೇ ಪಕ್ಕದಲ್ಲಿ ಟೇಬಲ್ ಮೇಲೆ ಇಟ್ವಿ. ಆಮೇಲೆ ಡಸ್ಟ್ಬಿನ್ನಿಗೆ ಹಾಕ್ತೆ.
ಬಟನ್ ಇದ್ದರೆ ಬಟನ್ ಆನ್ ಮಾಡಿದರೆ ಸಾಕು ಕ್ಯಾಂಡಿ ಥರ ಇರುತ್ತೆ, ಅದು ಕ್ಯಾಂಡಿ ಥರ ಬರುತ್ತೆ. ಅದನ್ನು ತಿನ್ನೋಣ ಅಂತ ತಿಂದು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.